ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ. ಕೂಡ್ಲಿಗಿ ತಾಲೂಕು ರೈತ ಸಂಘ ಹಸಿರು ಸೇನೆ ಮಂಜುನಾಥ ಬಣ್ಣ ತೊರೆದು ವಾಸುದೇವ ಮೇಟಿ ಕೂಡ್ಲಿಗಿ ತಾಲೂಕು ರೈತ ಸಂಘ ಹಸಿರು ಸೇನೆ ಸೇರ್ಪಡೆ. ಈ ದಿನ ಸಭೆ ಕರೆದಿದ್ದು ಉದ್ದೇಶ ಏನಪ್ಪಾ ಅಂದ್ರೆ ಹುಚ್ಚುವನಹಳ್ಳಿ ಮಂಜುನಾಥ ಬಣ್ಣವನ್ನ ತೊರೆದು ವಾಸುದೇವ ಮೇಟಿ ಅವರ ಸಂಘದ ಜೊತೆ ಸೇರ್ಪಡೆಗೊಳ್ಳುವ ವಿಚಾರ ಹಾಗೂ ರೈತ ದಿನಾಚರಣೆಯನ್ನ ಕೂಡ್ಲಿಗಿ ತಾಲೂಕು ಹಾಗೂ ಕೊಟ್ಟೂರು ತಾಲೂಕು ಎರಡು ತಾಲೂಕು ರೈತರು ರೈತ ದಿನಾಚರಣೆಯನ್ನ ಡಿಸೆಂಬರ್ 28ರಂದು ಕೂಡ್ಲಿಗಿ ಪಟ್ಟಣದಲ್ಲಿ ಆಚರಣೆ ಮಾಡಬೇಕು ಅಂತ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ದಿನಾಚರಣೆಯನ್ನ ಕೂಡ್ಲಿಗಿ ತಾಲೂಕು ಹಾಗೂ ಕೊಟ್ಟೂರು ತಾಲೂಕು ಎರಡು ತಾಲೂಕು ರೈತ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅಂತ ಈ ದಿನ ಸಭೆ ತೆಗೆದುಕೊಂಡಿದ್ದು ಹಾಗೂ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಸಂಘಟನೆಯಿಂದ ದೇವರ ಮನೆ ಮಹೇಶಣ್ಣ ಹಾಗೂ ರೈತ ಪದಾಧಿಕಾರಿಗಳು ಬೆಳಗಾವಿ ಅಧಿವೇಶನದಲ್ಲಿ ಅವರ ಜೊತೆ ಪ್ರತಿಭಟನೆ ನಡೆಸಲಿಕ್ಕೆ ಈ ದಿನ ರಾತ್ರಿ ಬೆಳಗಾವಿಗೆ ಹೊರಟಿದ್ದು ಇದೇ ವಿಷಯ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರ ಮಹೇಶ್, ವಿಜಯನಗರ ಜಿಲ್ಲಾ ಕಾರ್ಯಾಧ್ಯಕ್ಷರು ಬಾಣದ ಕೃಷ್ಣ, ಕೂಡ್ಲಿಗಿ ತಾಲೂಕು ಅಧ್ಯಕ್ಷ ಬಾಣದ ಮಾರುತಿ, ತಾಲೂಕು ಉಪಾಧ್ಯಕ್ಷ ಎಂಡಿ ಫಯಾಜ್, ಗಣಗಟ್ಟೆ ಹೋಬಳಿ ಅಧ್ಯಕ್ಷ ಮಾಂತೇಶ್, ತಾಲೂಕು ಕಾರ್ಯದರ್ಶಿ ವಿಜಯ್ ಕುಮಾರ್, ತಾಲೂಕು ಖಜಾಂಚಿ ಹೇಮಂತ್, ಇನ್ನು ಹಲವು ರೈತ ಸಂಘದ ಕಾರ್ಯಕರ್ತರು ಭಾಗವಹಿಸಿದ್ರು. ತಿಪ್ಪೇಸ್ವಾಮಿ, ಕೂಡ್ಲಿಗಿ. ಇವತ್ತಿನ ದಿನ ಇದೇ ತಿಂಗಳು 28 ಡಿಸೆಂಬರ್ 28ಕ್ಕೆ ರೈತ ದಿನಾಚರಣೆ ಮಾಡ್ಬೇಕಂತೇಳಿ ಪೂರ್ವಭಾವಿ ಸಭೆ ಕರೆದಿದ್ವಿ. ಹಾಗೆ ರೈತರಿಗೆ ಆಗ್ತಿರುವ ಅನ್ಯಾಯದ ಕುರಿತು ನಾವು ಬೆಳಗಾವಿ ಅಧಿವೇಶನಕ್ಕೆ ಹೋಗಿ ಅಲ್ಲಿ ನಮ್ಮ ಶಾಸಕರ ಗಮನಕ್ಕೆ ಹಾಗೂ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕಂತೇಳಿ ಒಂದು ಸಭೆ ಕೂಡ ಮಾಡಿದ್ದೀವಿ. ಇವತ್ತು ನೈಟ್ ಇಲ್ಲಿಂದ ಬಿಟ್ಟು ಬೆಳಗಾವಿಗೆ ಅಧಿವೇಶನಕ್ಕೆ ಹೋಗಿ ಅಲ್ಲಿ ವಿಧಾನಸೌಧ ಹತ್ರ ಕುಂತು ಧರಣಿ ಮಾಡಿ ನಮ್ಮ ಸರ್ಕಾರಕ್ಕೆ ಗಮನಕ್ಕೆ ತರ್ತೀವಿ. ಯಾಕಂದ್ರೆ ತುಂಬಾ ದಿನಗಳಿಂದ ಹೋರಾಟ ಮಾಡ್ತಾ ಇದ್ರು ಕೂಡ ಸರ್ಕಾರ ರೈತರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಅದರ ಕುರಿತು ಅಲ್ಲೇ ಹೋಗಿ ನಾವು ನಮ್ಮ ಅಣ್ಣರ ನೇತೃತ್ವದಲ್ಲಿ ಹೋಗಿ ದೊಡ್ಡ ಮಟ್ಟದಾಗ ಹೋರಾಟ ಮಾಡಿ ಸರ್ಕಾರಕ್ಕೆ ಗಮನ ಸೆಳಿತೀವಿ. ಹಾಗೆ ಇದೇ ತಿಂಗಳ 28ನೇ ತಾರೀಕಿಗೆ ನಮ್ಮ ರೈತ ದಿನಾಚರಣೆ ಮಾಡ್ಬೇಕಂತ ಹೇಳಿ ಎಲ್ಲರೂ ತೀರ್ಮಾನ ತಗೊಂಡಿರಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.